ಸ್ನೇಹಿತರೆ ನಮಸ್ತೆ, ನಾನಿದ್ದೀನಿ ದರಿಯಾ ದೌಲತಾಬಾದ್ ಅಂದರೆ ಶ್ರೀರಂಗಪಟ್ಟಣದ ಸಮ್ಮರ್ ಪ್ಯಾಲೇಸ್, ಟಿಪ್ಪುವಿನ ಸಮ್ಮರ್ ಪ್ಯಾಲೇಸ್. ಸೊ ಸ್ನೇಹಿತರೆ, ಇದನ್ನು 1784ರಲ್ಲಿ ಟಿಪ್ಪು ಸುಲ್ತಾನ್ ಕಟ್ಟಿಸ್ತಾನೆ ಸಮ್ಮರ್ ಟೈಮಲ್ಲಿ ವಿಶ್ರಾಂತಿ ಪಡೆಯೋದಕ್ಕೆ. ಸ್ನೇಹಿತರೆ, ಈ ಸಮ್ಮರ್ ಪ್ಯಾಲೇಸ್ನ 80%ನ ಬರೀ ತೇಗದ ಮರ ಅಂದರೆ ಟೀ ಕುಡ್ನಲ್ಲೇ ಕಟ್ಟಿದ್ದಾರೆ. ಪ್ಯಾಲೇಸ್ ಒಳಗಡೆ ಎಂಟ್ರ್ ಆದರೆ ನಿಮಗೆ ತಣ್ಣಗಿರೋ ಅನುಭವ. ಸೊ ಪ್ಯಾಲೇಸ್ ಒಳಗಡೆ ಟಿಪ್ಪು ಸುಲ್ತಾನ್ ಕಾಲದ ರಾಜರುಗಳು ಮತ್ತು ಅವನ ಟೈಮಲ್ಲಿ ನಡೆದ ಯುದ್ಧಗಳದ್ದು ಚಿತ್ರಗಳನ್ನ ಫುಲ್ಲು ಗೋಡೆ ಮೇಲೆ ಬರೆದಿದ್ದಾರೆ. ಸ್ನೇಹಿತರೆ, ಟಿಪ್ಪು ಸುಲ್ತಾನ್ ಯೂಸ್ ಮಾಡ್ತಿದ್ದ ಖಡ್ಗ, ಬಟ್ಟೆ ಹಾಕ್ತಿದ್ದಿದ್ದು ಮತ್ತು ಟಿಪ್ಪು ಸುಲ್ತಾನ್ ಯಾವ್ಯಾವ ರಾಜರನ್ನು ಬಂಧಿಸಿದ್ದ ಅನ್ನೋದು ವಿವರಣೆಗಳು ಅಲ್ಲಿದೆ. ಹಾಗೂ ಟಿಪ್ಪು ಸುಲ್ತಾನ್ ಯಾವ ಥರ ಮರಣ ಹೊಂದಿದ ಮತ್ತು ಟಿಪ್ಪು ಸುಲ್ತಾನ್ನ ಭಾವಚಿತ್ರ ಇದನ್ನೆಲ್ಲ ಅದ್ರ ಮೇಲೆ ಬರೆದಿದ್ದಾರೆ. ಸ್ನೇಹಿತರೆ, ಟಿಪ್ಪು ಸುಲ್ತಾನ್ ಇಂಡಿಯನ್ ಮತ್ತು ಇಸ್ಲಾಮಿಕ್ ಆರ್ಕಿಟೆಕ್ಚರ್ ಸ್ಟೈಲಲ್ಲಿ ಈ ಅರಮನೆನ ವಿನ್ಯಾಸಗೊಳಿಸಿದ್ದಾನೆ. ಇಲ್ಲೇ ಬೇಸಿಗೆ ಸಮಯದಲ್ಲಿ ದರ್ಬಾರ್ನ ಟಿಪ್ಪು ಸುಲ್ತಾನ್ ನಡೆಸ್ತಿದ್ದ ಅಂತ ಹೇಳ್ತಾರೆ. ಸ್ನೇಹಿತರೆ, ಇದು ತೇಗದ ಮರದಲ್ಲಿ ಕಟ್ಟಿರುವಂಥದ್ದು. ಸೊ ಟಿಪ್ಪು ಸುಲ್ತಾನ್ ಒಳಗಡೆ ದರ್ಬಾರ್ ಮಾಡ್ತಾಯಿದ್ದಂಥ ಸ್ಥಳ. ಇಲ್ಲಿ ಕೆಲವು ಪಿರಂಗಿಗಳು ಕೂಡ ಇದ್ದಾವೆ ನೋಡಿ. 1 2 3 4 ಪಿರಂಗಿಗಳು ಏನಿದ್ದಾವೆ, ಇಲ್ಲ 5 ಇದಾವೆ ನೋಡಿ. ಮೇಲ್ಗಡೆ 3, ಕೆಳಗಡೆ 2 ಇಟ್ಟಿದ್ದಾರೆ. ಸೊ ನಮ್ಮ ಟಿಪ್ಪು ಸುಲ್ತಾನ್ ಪಿರಂಗಿಯ ಪಿತಾಮಹ ಅವನೇ. ಫಸ್ಟು ಪಿರಂಗಿಗಳನ್ನ ಯಾವ ಥರ ಬಳಸಬೇಕು ಅಂತ ಹೇಳ್ಕೊಟ್ಟಿದ್ದೆ ನಮ್ಮ ಟಿಪ್ಪು ಸುಲ್ತಾನು. ನೋಡ್ರಿ, ಟಿಪ್ಪು ಸುಲ್ತಾನ್ ಪಿರಂಗಿ